ಲೋಕಸಭೆ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ದೇಶಕ್ಕೆ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡೋಕೆ ಜನಪ್ರತಿನಿಧಿಗಳನ್ನ ಚುನಾಯಿಸಿ ಕಳಿಸುವ ಗುರುತರವಾದಂತಹ ಕೆಲಸ. ಕಾನೂನು ಆಡಳಿತ ಮತ್ತು ಸಂವಿಧಾನಬದ್ಧ ಸಂಸದರ ಚುನಾವಣೆಯಲ್ಲಿ ಭಾಗಿಯಾಗೋದು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕೂಡ. ಸಂಸದರೆಂಬುದು ಮಹತ್ವವಾದ ಗೌರವ ಮತ್ತು ತನ್ನದೇ ಆದ ಘನತೆಯನ್ನ ಉಳಿಸಿಕೊಂಡಿರುವ ಸಂವಿಧಾನಬದ್ಧ ಅಧಿಕಾರ. ಹೀಗಾಗಿ ಸಂಸದರನ್ನ ಆಯ್ಕೆ ಮಾಡೋಕೆ ಮತದಾರ ಪ್ರಭುಗಳು ಕೂಡ ಬಹು ಎಚ್ಚರಿಕೆಯಿಂದ ಸೈದ್ಧಾಂತಿಕ ಮತ್ತು ಅಭಿವೃದ್ಧಿಗಳ ಮಾನದಂಡವನ್ನ ಬಳಸಿ ಹಕ್ಕನ್ನ ಚಲಾಯಿಸ್ತಾನೆ. ಇಲ್ಲಿ ಒಮ್ಮೆ ಮತದಾರನ ನಾಡಿ ಮಿಡಿತ ಅರಿತ ವ್ಯಕ್ತಿ ದೆಹಲಿಯನ್ನ ಪ್ರವೇಶ ಮಾಡಿ 5 ವರ್ಷ ಸಂಸದರಾಗಿ ಅಧಿಕಾರವನ್ನ ಚಲಾಯಿಸ್ತಾರೆ. ಈ ರೀತಿಯ ಸಂಸತ್ ಅಭ್ಯರ್ಥಿ ಮತದಾರರ ಮನದಾಳ ಮತ್ತು ಕ್ಷೇತ್ರಗಳ ಲೆಕ್ಕಾಚಾರದ ಸಮಗ್ರ ಮಾಹಿತಿಯನ್ನ ವೀಕ್ಷಕರ ಮುಂದಿಡುವುದೇ ಲೋಕ ಲೆಕ್ಕಾಚಾರ ಸಂಸದರ ರಿಪೋರ್ಟ್ ಕಾರ್ಡ್. ನಾನು ಸಂಪತ್ ವಂಡಾರು. ಲೋಕಸಭೆ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ದಿನಾಂಕ ಘೋಷಣೆಗೂ ಮುನ್ನವೇ ರಾಜಕೀಯ ಪಕ್ಷಗಳ ಚಟುವಟಿಕೆ ಕೂಡ ಗರಿಗೆದರಿವೆ. ಪ್ರಮುಖವಾಗಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಥಾತ್ ಮಂಗಳೂರು ಕ್ಷೇತ್ರವು ದೇಶದಲ್ಲೇ ಎಲ್ಲರ ಕುತೂಹಲದ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಸಂಪೂರ್ಣ ಲೆಕ್ಕಾಚಾರವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಪ್ರಮುಖವಾಗಿ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಯಾವ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥದ್ದನ್ನು ಕೂಡ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ನಿಧಾನಕ್ಕೆ ಕಾವೇರ್ತಾ ಇದೆ ಮಂಗಳೂರು ಸಂಸತ್ ಕ್ಷೇತ್ರ. ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ಗೆ ಈ ಬಾರಿ ಟಿಕೆಟ್ ಸಿಗತ್ತಾ ಎನ್ನುವಂತ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಹ್ಯಾಟ್ರಿಕ್ ಸರದಾರ ನಳಿನ್ಗೆ ಕೈ ತಪ್ಪುತ್ತಾ ಟಿಕೆಟ್. ಹಾಗೇನೆ ಈ ಸಲ ಕೇಳಿ ಬರ್ತಾ ಇದೆ ಹಿಂದೂ ಮುಖಂಡರ ಹೆಸರು. ಹಿಂದುತ್ವದ ಅಲೆ ಇದೆ ದಕ್ಷಿಣ ಕನ್ನಡದಲ್ಲಿ, ಆದ್ರೆ ಹಿಂದೂ ಮುಖಂಡರ ಹೆಸರು ಕೂಡ ಈ ಬಾರಿ ಕೇಳಿ ಬರ್ತಾ ಇದೆ. ಬಿಜೆಪಿ ಟಿಕೆಟ್ಗಾಗಿ ಹಿಂದೂ ಮುಖಂಡರ ಬೇಡಿಕೆ ಕೂಡ ಇದೆ. ಹಿಂದುತ್ವದ ಹೆಸರಿನಲ್ಲಿ ಚುನಾವಣೆ ಗೆಲ್ಲುತ್ತಾ ಬಂದಿದೆ ಬಿಜೆಪಿ ಇಲ್ಲಿ. ಹಾಗೇನೆ ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದು ಬೀಗುತ್ತಾ, ಗ್ಯಾರಂಟಿ ಅಸ್ತ್ರಗಳು ಮಂಗಳೂರಿನಲ್ಲಿ ಕೈ ಹಿಡಿಯುತ್ತಾ ಕಾಂಗ್ರೆಸ್ನ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ, ಹಾಗೆಯೇ ರಾಜಕೀಯ ಪಕ್ಷಗಳು ಯಾವ ರೀತಿಯಾಗಿ ಚುನಾವಣೆಗೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹಿಂದುತ್ವದ ಭದ್ರಕೋಟೆ ಮಂಗಳೂರು ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದ ರಿಪೋರ್ಟ್ ನಮ್ಮ ಪ್ರತಿನಿಧಿ ಶಂಶೀರ್ ನೀಡಿದ್ದಾರೆ, ಬನ್ನಿ ನೋಡೋಣ. ಕಳೆದ ಹಲವಾರು ದಶಕಗಳಿಂದ ಬಿಜೆಪಿಯ ಕೈಯಲ್ಲಿರುವಂತಹ ಮಂಗಳೂರನ್ನ ಈ ಸಲ ಗ್ಯಾರಂಟಿ ಯೋಜನೆಗಳ ಒಂದು ಫಲದ ಆಧಾರದಲ್ಲಿ ಕಾಂಗ್ರೆಸ್ ಮಂಗಳೂರನ್ನ ಗೆಲ್ಲುವಂತಹ ಲೆಕ್ಕಾಚಾರದಲ್ಲಿದೆ. ಇತ್ತ ಬಿಜೆಪಿ ಪಾಳೆಯ ಕೂಡ ಮೋದಿ ಹೆಸರಲ್ಲಿ ಹಾಗೂ ಹಿಂದುತ್ವದ ಹೆಸರಲ್ಲಿ ಮಂಗಳೂರನ್ನ ಮತ್ತಷ್ಟು ಭದ್ರವಾಗಿಡೋಕೆ ಹರಸಾಹಸ ಮಾಡ್ತಾ ಇದೆ, ರಣತಂತ್ರವನ್ನು ರೂಪಿಸ್ತಾ ಇದೆ, ಬೂತ್ ಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಲೆಕ್ಕಾಚಾರ ಕುತೂಹಲ ಗಮನಿಸ್ತಾ ಇದ್ರಿ. ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ರಾಜಕೀಯ ಪಕ್ಷಗಳು ಹಾಕೊಂಡಿದ್ದಾರೆ. ಸೋಲು ಗೆಲುವಿನ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಇದೆ. ಹಾಗೇನೆ ಮಂಗಳೂರು ಲೋಕಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಇಲ್ಲಿಯ ಲೆಕ್ಕಾಚಾರ ಹೆಂಗಿದೆ? ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆರಂಭ ಆದಾಗಿನಿಂದ 1951ರಿಂದ ಹಿಡಿದು 91ರವರೆಗೂ ಕೂಡ ಏನು ಕಾಂಗ್ರೆಸ್ಸಿನದ್ದೇ ಪಾರುಪತ್ಯ, ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಗೆಲ್ತಾ ಬಂದಿದ್ರು. 91ರ ಬಳಿಕ ಧನಂಜಯ ಕುಮಾರ್ ಅವರು ಸ್ಪರ್ಧೆ ಮಾಡಿದ ಬಳಿಕ ಸತತವಾಗಿ ಅವರು ಗೆದ್ದರು. ಅದಾದ ಮೇಲೆ ಅವರಿಗೆ ಕೇಂದ್ರದ ಸಂಪುಟದಲ್ಲಿ ಸಚಿವ ಸ್ಥಾನವು 2-3 ಸಾರಿ ಸಿಕ್ಕಿದೆ. 2003ರಲ್ಲಿ ಮಾತ್ರ ಇವರ ಮೇಲೆ ಸ್ವಲ್ಪ ಅಸಮಾಧಾನಗಳು ಆ ಸಂದರ್ಭದಲ್ಲಿ ಬಂದಿತ್ತು. ತದನಂತರ ಲೋಕಸಭಾ ಚುನಾವಣೆಯಲ್ಲಿ ಡಿ ವಿ ಸದಾನಂದ ಗೌಡ ಅವರಿಗೆ ಟಿಕೆಟನ್ನು ಬಿಜೆಪಿಯಿಂದ ಕೊಟ್ಟರು. ಅವರು ಕೂಡ ಗೆದ್ದು ಬಂದರು. ಅದಾದಮೇಲೆ ನೆಕ್ಸ್ಟ್ ಚುನಾವಣೆಯಲ್ಲಿ ಇವರಿಗೆ ಡಿ ವಿ ಸದಾನಂದ ಗೌಡರ ಮೇಲೂ ಅಸಮಾಧಾನಗಳು ಕೇಳಿ ಬಂದವು. ಆಗ ಒಂದು ಹೊಸ ಮುಖ ಬೇಕು, ಒಬ್ಬ ಕಾರ್ಯಕರ್ತನ ಮುಖ ಬೇಕಂತ
ಹೇಳುವಾಗ ಬಿ ಜೆ ಪಿಯವರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಆ ಟಿಕೆಟನ್ನು ಕೊಟ್ಟರು. 2009ನೇ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದಾಗ ಅವರು ಆರಂಭದಲ್ಲಿ ಜನಾರ್ದನ ಪೂಜಾರಿ ಅವರ ವಿರುದ್ಧ ಒಂದು ಒಳ್ಳೆಯ ಗೆಲುವನ್ನು ಸಾಧಿಸಿದರು. 40,420 ಮತಗಳನ್ನು ಅವರು ಪಡೆದರು ಆರಂಭದಲ್ಲಿ. ತದನಂತರ ಪುನಃ ಯಾರು ಜನಾರ್ದನ ಪೂಜಾರಿಯವರು ಮತ್ತೆ ಪುನಃ 2014ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದರು. ಮಂಗಳೂರಿನ ಚಿತ್ರಣದ ಬಗ್ಗೆ ಹೇಳೋದಾದರೆ, ಮಂಗಳೂರಿನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಯಾವಾಗಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆರಿಸುವ ವಿಷಯದಲ್ಲಿ ಸೋತಿದೆ ಯಾವಾಗಲೂ. ಹಾಗೆ ಕಾಂಗ್ರೆಸ್ನಲ್ಲಿ ಮಟ್ಟದಲ್ಲಿ ಕಾರ್ಯಕರ್ತರಿದ್ದಾರೆ, ಅದಕ್ಕೆ ಸೇವೆ ಮಾಡುವವರಿದ್ದಾರೆ. ಅಂದರೆ ಅಭ್ಯರ್ಥಿ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಿ ಜೆ ಪಿಯಲ್ಲಿ ಅಲ್ಲಿ ಕೆಲಸ ಮಾಡುವವರಿದ್ದಾರೆ ಮತ್ತು ಜನರಿಗೆ ಮನವರಿಕೆ ಮಾಡಿಕೊಡುವವರಿದ್ದಾರೆ ಮತ್ತು ಯಾಕೆ ನಾವು ಮತ ಹಾಕಬೇಕು ಅಂತ ಹೇಳುವವರಿದ್ದಾರೆ ಬಿ ಜೆ ಪಿಯಲ್ಲಿ. ಸೊ ಹಾಗೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ವಿಷಯ ಇರೋದು, ಯಾರು ಅಭ್ಯರ್ಥಿ ಆಗ್ತಾರೆ ಮತ್ತು ಎಷ್ಟು ಜನರನ್ನು ತನ್ನ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ಸಮರ್ಥರಾಗ್ತಾರೆ. ಆ ಕೆಲಸ ನೀವು ಕೊನೆ ಕ್ಷಣದಲ್ಲಿ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಅದು ಇವತ್ತಿನವರೆಗೆ ಸೋಲಿಗೆ ಪ್ರಮುಖ ಕಾರಣ. ಮಂಗಳೂರಿನ ಚಿತ್ರಣ ಕಡಲ ನಗರಿ ಮಂಗಳೂರು, ಇಲ್ಲಿ ಬಿಜೆಪಿ ಭದ್ರವಾಗಿ ಬೇರೂರುಕ್ಕೆ ಕಾರಣ ಹಿಂದುತ್ವದ ಶಕ್ತಿ. ಇದೇ ಶಕ್ತಿಯಿಂದ ಬಿಜೆಪಿ ಈವರೆಗೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾ ಇದೆ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಬಾರಿಯೂ ಕೂಡ ಅವರು ಟಿಕೆಟ್ ಗಳಿಸುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಅನೇಕ ಮಂದಿ ತಿರುಗಿ ಬೀಳುವಂತ ಸಾಧ್ಯತೆ ಕೂಡ ಇದೆ. ಇದರಿಂದ ನಳಿನ್ಗೆ ಸ್ವಲ್ಪ ಭಯ ಶುರುವಾದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಟಿಕೆಟ್ ಈ ಸಲ ಯಾರಿಗೆ ಸಿಗುತ್ತೆ ಎನ್ನುವಂತ ಲೆಕ್ಕಾಚಾರ ಶುರುವಾಗಿದೆ. ಕ್ಷೇತ್ರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ 15 ವರ್ಷ ಏನ್ ಮಾಡಿದ್ದಾರೆ, ಸಂಸದರ ಸಾಧನೆಯನ್ನ ನೋಡ್ತಾ ಹೋಗೋದಾದ್ರೆ ಹಾಗೇನೆ ಮಂಗಳೂರು ಲೋಕಸಭಾ ಕ್ಷೇತ್ರ, ಇಲ್ಲಿ ಇವರ ಸಾಧನೆ ಏನು ಎನ್ನುವುದನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಸಂಸದರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್, ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪಡೆದ ಮತ 13,45,039, ಶೇಕಡ 79.6% ಮತವನ್ನ ಪಡೆದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಗೆಲುವಿನ ಮಾರ್ಜಿನ್ 2,74,621, ಶೇಕಡ 20.4%. ಹಾಗೆಯೇ ಬಿಲ್ಲವ ಮುಸ್ಲಿಂ ಸಮುದಾಯದವರ ಸಂಖ್ಯೆ ಇಲ್ಲಿ ಹೆಚ್ಚಿದೆ. 8 ಅಸೆಂಬ್ಲಿ ಕ್ಷೇತ್ರಗಳು, 8 ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಬರುತ್ತವೆ. ಒಟ್ಟು ಮತದಾರರ ಸಂಖ್ಯೆ 18,97,417. ಬಿಲ್ಲವ ಸಮುದಾಯದವರು ಎಷ್ಟಿದ್ದಾರೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ? 3,60,000 ಮಂದಿ ಬಿಲ್ಲವ ಸಮುದಾಯದ ಮತ ಇದೆ. ಹಾಗೆಯೇ ಮುಸ್ಲಿಂ ಸಮುದಾಯದ ಮತ 3,50,000. ದೊಡ್ಡ ಮಟ್ಟಿನ ಪೈಪೋಟಿ ಅಂತೂ ನಿರೀಕ್ಷೆ ಮಾಡಬಹುದು. 15 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ, ಅಧಿಕಾರದ ಚುಕ್ಕಾಣಿ ಹಿಡಿದಂಥ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಒಲವಿದೆಯಾ, ಅಥವಾ ಬೇರೆ ಅಭ್ಯರ್ಥಿ ಬಿಜೆಪಿಯಿಂದ ಕಣಕ್ಕಿಳಿತಾರಾ, ಇನ್ನು ಬೇರೆ ಪಕ್ಷದ ಮೊರೆ ಹೋಗಬಹುದಾ ಮತದಾರರು ಎನ್ನುವಂಥ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಇದು ಮಂಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗಿನ ಮಾಹಿತಿ. ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಬಾರಿ ಅವರಿಗೆ ಟಿಕೆಟ್ ಸಿಗತ್ತಾ ಇಲ್ವಾ ಕಾದ್ ನೋಡಬೇಕು. ಹಾಗೇನೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಮತವನ್ನ ನಳಿನ್ ಕುಮಾರ್ ಕಟೀಲ್ ಪಡೆದಿದ್ರು, ಅವರ ಗೆಲುವಿನ ಅಂತರ ಏನು, ಯಾವ ಸಮುದಾಯ ಪ್ರಾಬಲ್ಯವನ್ನ ಹೊಂದಿದೆ, ಎಷ್ಟು ಮತಗಳಿವೆ, ಎಲ್ಲ ಅಂಕಿ ಅಂಶಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ಬಾರಿ ಅಭ್ಯರ್ಥಿತನದ ಬಗ್ಗೆ ಒಂದು ಸ್ವಲ್ಪ ಈ ಬಿಜೆಪಿ ವಲಯದಲ್ಲೂ ಮತ್ತೆ ಈ ಭಾಗದ ಒಂದು ಹಿಂದುತ್ವ ಕಾರ್ಯಕರ್ತರ ನಡುವೆ ಬಿಜೆಪಿಯ ಅಭ್ಯರ್ಥಿತನದ ವಿಚಾರದಲ್ಲಿ ಸ್ವಲ್ಪ ಸಂಶಯ, ಆಕ್ಷೇಪ, ಗೊಂದಲಗಳು ಮೂಡಿದೆ. ಇದಕ್ಕೆ ಪ್ರಮುಖ ಕಾರಣ ಆದದ್ದು ಕಳೆದ ಹಿಂದೆ ಪ್ರವೀಣ್ ನೆಟ್ಟಾರ್ ಪ್ರಕರಣದಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಕಾರ್ಯಕರ್ತನ ನೆರವಿಗೆ ಬರಲಿಲ್ಲ ಎಂಬಂಥ ಆರೋಪಗಳು ಆ ಹಿಂದುತ್ವ ಕಾರ್ಯಕರ್ತರನ್ನ ಬಲಿಪಶುವನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶಗಳು, ಹಾಗೂ ಹಿಂದೂ ನಾಯಕರಿಗೆ ಸರಿಯಾದ ವೇದಿಕೆಗಳನ್ನು ಕೊಡ್ತಾ ಇಲ್ಲ, ಅವರಿಗೆ ನಾಯಕತ್ವವನ್ನು ನಿರಾಕರಿಸಲಾಗ್ತಾ ಇದೆ ಎಂಬಂಥ ಆರೋಪ, ಅನುಮಾನಗಳಿಂದಾಗಿ
ಈ ಏನು ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಆಕ್ರೋಶಗಳಿದ್ರೂ ಕೂಡ ನಾಯಕರ ಮೇಲೆ ಆಕ್ರೋಶಗಳಿತ್ತು. ಆದರೆ ಬಿಜೆಪಿ ಪಕ್ಷ ಅದಕ್ಕೆ ತಾಗಲಿಲ್ಲ, ಬಟ್ ನಾಯಕರಿಗೆ ತಾಗಿತ್ತು. ಇದಾದ ಬಳಿಕ ಅಲ್ಲಿಯ ಪುತ್ತೂರು ವಿಧಾನಸಭೆಯ ಶಾಸಕರಿಗೆ ಏನು ಟಿಕೆಟ್ ಅನ್ನು ನಿರಾಕರಿಸಲಾಯಿತು. ಆದರೆ ಈ ಬಾರಿ ಕೇಂದ್ರದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡಬೇಕು ಅಂತ ಒಂದು ಬಿಜೆಪಿಯಲ್ಲಿ ಒಂದು ವರ್ಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ವರ್ಗ ಏನು ಅವರ ಬದಲಾಯಿಸಬೇಕು ಅಥವಾ ಬ್ರಿಜೇಶ್ ಚೌಟ ಅಥವಾ ಹೊಸ ಇವರಿಗೆ ಕೊಡಬೇಕು ಅಂತ ಬಿಜೆಪಿ ಆಲೋಚನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೂ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದೇ ಈ ಕಾಂಗ್ರೆಸ್ ವಿಚಾರದಲ್ಲಿ ಹೇಳುವುದಾದ್ರೆ, ಕಳೆದ ಬಾರಿ ಮಿಥುನ್ ರೈ ಸ್ಪರ್ಧೆ ಮಾಡಿದವರು, ಅವರು ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ 3 ದಿನದಿಂದ ಸ್ಪರ್ಧೆ ಮಾಡಿ ಅಲ್ಲೂ ಸೋತರು. ಅದಾದ ಬಳಿಕ ಈಗ ಅವರು ಸ್ಪರ್ಧೆಗೆ ಆಸಕ್ತರಾಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ನಾನು ಸ್ಪರ್ಧೆಗೆ ಲೋಕಸಭಾ ಚುನಾವಣೆಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತೇನೆ ಎನ್ನುವುದನ್ನು ವಿನಯ್ ಕುಮಾರ್ ಸೊರಕೆ ಅವರು ಹಿಂದೆ ಇಲ್ಲಿ ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು ಮತ್ತು ಉಡುಪಿಯಲ್ಲಿ ಏನು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು, ಸಂಸದರಾದವರು, ಆಮೇಲೆ ಸೋತವರು ಕೂಡ ಈ ಬಾರಿ ಹಿರಿಯ ಪತ್ರಕರ್ತರ ಅಭಿಪ್ರಾಯವನ್ನ ಕೇಳಿದ್ರಿ ಮಂಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ. ಹಾಗೇನೆ ಬಂದರು ನಗರಿ ಅಂತ ಕರೆಸಿಕೊಳ್ಳುವಂತ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ ಏನು ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಮತದಾರರು ಕೂಡ ಈ ಬಾರಿ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ನಳಿನ್ಗೆ ವೋಟ್ ಹಾಕಬೇಕಾ, ಸಪೋಸ್ ಕ್ಯಾಂಡಿಡೇಟ್ ಆದ್ರೆ ವೋಟ್ ಹಾಕಬೇಕಾ ಬೇಡವಾ ಎನ್ನುವಂಥದ್ದಕ್ಕಾಗಿ ಒಂದಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಪಿನ್ ಟು ಪಿನ್ ಸಂಸದರು ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲವನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಸಾಧನೆಗಳನ್ನ ಮಾಡಿದ್ದಾರೆ, ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ. ಅದನ್ನು ಕೂಡ ವಿವರವಾಗಿ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಒಂದಷ್ಟು ರೈಲ್ವೆ ಯೋಜನೆಗಳಾಗಿರಬಹುದು, ಅದನ್ನ ತಂದಿದ್ದಾರಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಗಮನಿಸ್ತಾ ಹೋಗೋದಾದ್ರೆ ಕೇಂದ್ರ ನಾಯಕರ ಜೊತೆಗೂ ಕೂಡ ಉತ್ತಮವಾದಂಥ ಸಂಬಂಧ ಇದೆ. ಮಂಗಳೂರು ಮಡ್ಗಾಂವ್ ಮಧ್ಯೆ ವಂದೇ ಭಾರತ್ ರೈಲು ಆರಂಭ. ಸಂಸದರ ಸಾಧನೆಯ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಕೇಂದ್ರ ರಾಜ್ಯದೊಂದಿಗೆ ಸಮನ್ವಯ ಸಾಧಿಸಿ ಅಭಿವೃದ್ಧಿ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ನ ಮೂಲಕ ಮೂಲ ಸೌಲಭ್ಯ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. CSR ಫಂಡ್ ಬಳಸಿ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದರ್ಶ ಗ್ರಾಮ ಅಭಿವೃದ್ಧಿ ಯೋಜನೆ, ಶಾಲಾ ಕಟ್ಟಡ, ಆರೋಗ್ಯ ಕೇಂದ್ರ, ಪಂಚಾಯತ್ ಕಟ್ಟಡಗಳ ನವೀಕರಣ, ಎಲ್ಲ ಮನೆಗಳಿಗೂ ಕೂಡ ವಿದ್ಯುತ್ ಸಂಪರ್ಕ, ಸ್ವಂತ ಮನೆಗಳು, ಕೆರೆಗಳ ಅಭಿವೃದ್ಧಿ, ಪ್ರತಿ ಮನೆಗೂ ಕೂಡ ಕುಡಿಯುವ ನೀರು, ಶೌಚಾಲಯ ನಿರ್ಮಾಣ. ಸಾಕಾ? ಇಷ್ಟೇ ಸಾಕಾ? ಏನು ಜನರಿಗೆ ಈ ರೀತಿಯಾದಂಥ ಪ್ರಶ್ನೆಗಳು ಇವೆ. ಸಾಧನೆ ಮಾಡಿಲ್ಲ ಅಂತ ಅಲ್ಲ, ಸಾಧನೆ ಮಾಡಿದ್ದಾರೆ, ಆದರೆ ಜನರು ಈ ಸಾಧನೆಯಿಂದ ತೃಪ್ತಿ ಪಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಹಾಗೇನೆ ಇದೇ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಕೂಡ ಆ ಕ್ಷೇತ್ರದ ಜನರು ಹಾಕ್ತಾ ಇದ್ದಾರೆ. ಮಂಗಳೂರು ಮಡ್ಗಾಂವ್ ಮಧ್ಯೆ ವಂದೇ ಭಾರತ್ ರೈಲು ಆರಂಭ, ಕೇಂದ್ರ ರಾಜ್ಯದೊಂದಿಗೆ ಸಮನ್ವಯ ಸಾಧಿಸಿ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಪ್ರಮುಖವಾಗಿ ಬಂದರು ನಗರಿ ಅಂತ ಕರೆಸಿಕೊಳ್ಳುತ್ತೆ. ಪ್ಲಾಸ್ಟಿಕ್ ಪಾರ್ಕ್ನ ಮೂಲಕ ಮೂಲ ಸೌಲಭ್ಯ ಅಭಿವೃದ್ಧಿ, CSR ಫಂಡ್ ಬಳಸಿ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದರ್ಶ ಗ್ರಾಮ ಅಭಿವೃದ್ಧಿ, ಹಾಗೆಯೇ ಶಾಲಾ ಕಟ್ಟಡ, ಆರೋಗ್ಯ ಕೇಂದ್ರ, ಪಂಚಾಯತ್ ಕಟ್ಟಡಗಳ ನವೀಕರಣ, ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ, ಸ್ವಂತ ಮನೆಗಳು, ಕೆರೆಯ ಅಭಿವೃದ್ಧಿ. ಇದು ಸಂಸದರ ಸಾಧನೆ. ಪ್ರತಿ ಮನೆಗೂ ಕೂಡ ಕುಡಿಯುವ ನೀರು, ಶೌಚಾಲಯ ನಿರ್ಮಾಣ. ಇಷ್ಟೆಲ್ಲವೂ ಕೂಡ ಸಂಸದರ ಸಾಧನೆ. 15 ವರ್ಷ 3 ಟರ್ಮ್ ನಳಿನ್ ಕುಮಾರ್ ಕಟೀಲ್ MP ಆಗಿದ್ದು, ಸಂಸದರಾಗಿದ್ದು 3 ಟರ್ಮ್ 15 ವರ್ಷಗಳಲ್ಲಿ ಇಷ್ಟು ಮಾತ್ರ ಸಾಕಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಅಲ್ಲಿನ ಮತದಾರರ ನಾಡಿ ಮಿಡಿತ ಏನಾಗಿರುತ್ತೆ? ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಸಪೋಸ್ ಬಿಜೆಪಿ ಪಕ್ಷದಿಂದ ಸಿಕ್ಕಿದ್ರೆ ಅವರನ್ನ ಆಯ್ಕೆ ಮಾಡಿ ದೆಹಲಿಗೆ ಕಳುಹಿಸ್ತಾರೆ ಎನ್ನುವುದಾಗಿ ಕಾದು ನೋಡಬೇಕಾಗುತ್ತೆ. ಹಿರಿಯ ಪತ್ರಕರ್ತರಾದಂಥ ಜಿತೇಂದ್ರ ಕುಂದೇಶ್ವರ್ ಮತ್ತು RA ಲೋಹಾನಿ ಮಳಗಿ ಕಂಡಂತೆ ಹಲವು ವಿಚಾರಗಳು ಈ ಕ್ಷೇತ್ರದ ಬಗ್ಗೆ ಇವೆ. ಕಳೆದ 10 ವರ್ಷದಿಂದ ಬಹು ಹತ್ತಿರದಲ್ಲಿ ಮಂಗಳೂರಿನ ರಾಜಕೀಯವನ್ನ ಈ ಇಬ್ಬರು ಪತ್ರಕರ್ತರು ಕಂಡಿದ್ದಾರೆ. ಅವ್ರ ಪ್ರಕಾರ ಸಂಸದರ ಸಾಧನೆ ಏನಿದೆ ಅಂತ ಜಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಮಿಥುನ್ ರೈ ಅವರು 4,99,000 ಏನೋ ಅಷ್ಟೇ ಮತಗಳನ್ನು ಪಡೆದ್ರು. ಇವರು 7 ಲಕ್ಷ ಚಿಲ್ಲರೆ ಮತ, ಅಂದರೆ ಸರಿಸುಮಾರು 2,70,000 ಚಿಲ್ಲರೆ ಮತಗಳಿಂದ ಏನು BJP ಈ ಕ್ಷೇತ್ರವನ್ನು, ನಳಿನ್ ಕುಮಾರ್ ಕಟೀಲ್ ಅವರು ಈ ಕ್ಷೇತ್ರವನ್ನು ಗೆದ್ದುಕೊಂಡ್ರು.
ಅಲ್ಲಿವರೆಗೆ ಬಿಜೆಪಿಯ ಒಂದು ಏರುಗತಿಯಲ್ಲಿದ್ದರೂ ಕೂಡ, ಅಂದ್ರೆ ಇಲ್ಲಿ ಕಾಂಗ್ರೆಸ್ ಆಡಳಿತ ಇರಲಿ ಅಥವಾ ಬಿಜೆಪಿ ಆಡಳಿತ ಇರಲಿ, ರಾಜ್ಯದಲ್ಲಿ ಕೇಂದ್ರದ ವಿಚಾರ ಬಂದಾಗ ಕಳೆದ 8 ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಸತತವಾಗಿ ಜಯವನ್ನ ಬಾರಿಸ್ತಾ ಇದೆ. ಜನರ ಮನದಲ್ಲಿ ಏನಿದೆ ಅದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಹಿಂದೆ ಕಂಡಂತೆ ಯಾವುದೋ ಅಲೆ ಕೆಲಸ ಮಾಡ್ತದೆ ಅಂತ ಇದ್ರೆ ಅದು ಮೊದಲಿಗೆ 50%ಗೆ ಇಳಿದಿದೆ, ಅದು ಕಾಣ್ತಾ ಇದೆ. ಸೊ ಇಲ್ಲಿ ಅಭ್ಯರ್ಥಿ ಪ್ರಮುಖರಾಗ್ತಾರೆ ಮತ್ತು ಅಭ್ಯರ್ಥಿ ಯಾವಾಗ ಘೋಷಿಸಲಾಗ್ತದೆ ಅದು ಕೂಡ ಪ್ರಮುಖವಾಗ್ತದೆ. ಜನರ ಮನದಲ್ಲಿ ಏನಿದೆ ಅದನ್ನು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಹಿಂದೆ ಕಂಡಂತೆ ಯಾವುದೋ ಅಲೆ ಕೆಲಸ ಮಂಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇಲ್ಲಿ ಸಂಸದರಾಗಿ ನಳಿನ್ ಕುಮಾರ್ ಕಟೀಲ್ 3 ಬಾರಿ ಆಯ್ಕೆ ಆಗಿದ್ದಾರೆ. 15 ವರ್ಷ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಪ್ರಸ್ತುತ ಸಂಸದರು ಹೌದು, ಮುಂದಿನ ಬಾರಿ ಅವರಿಗೆ ಟಿಕೆಟ್ ಸಿಗುತ್ತಾ ಎನ್ನುವಂತ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಆದ್ರೆ ಇಲ್ಲಿ ಸಂಸದರ ಪ್ಲಸ್ ಪಾಯಿಂಟ್ಗಳು ಏನು ಎನ್ನುವುದನ್ನು ಕೂಡ ಗಮನಿಸಬೇಕಾಗುತ್ತೆ. ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಜನರ ಅಭಿಪ್ರಾಯ ಏನು, ಇವರು ಮಾಡಿದಂತ ಸಾಧನೆ ಏನು, 15 ವರ್ಷಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಎನ್ನುವಂಥದ್ದಾಗಿ ನಾನು ನಿಮಗೆ ವಿವರವಾಗಿ ಹೇಳ್ತಾ ಇದ್ದೆ. ಅಷ್ಟೇ ಅಲ್ಲದೆ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಕ್ಷೇತ್ರದಲ್ಲಿ 6 ಬಿಜೆಪಿ ಶಾಸಕರಿದ್ದಾರೆ. ಮಂಗಳೂರಿಗೆ ವಂದೇ ಭಾರತ್ ರೈಲು ಕೂಡ ತಂದಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಆದ್ರೆ ಯಶಸ್ಸಾಗಿದ್ದಾರೆ ಇದರಲ್ಲಿ. ಇನ್ನೂ ಪ್ರಮುಖವಾಗಿ ಕ್ಷೇತ್ರದಲ್ಲಿ 6 ಬಿಜೆಪಿ ಶಾಸಕರಿದ್ದಾರೆ. ಹಿಂದುತ್ವದ ಅಲೆ ಇದೆ. ಮಂಗಳೂರಿಗೆ ವಿಶೇಷ ವಂದೇ ಭಾರತ್ ರೈಲನ್ನ ತರುವಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಶ್ರಮ ವಹಿಸಿದ್ದಾರೆ. ರಾಜ್ಯದ ಕಡಲ ನಗರಿ ಬಂದರು ಕೂಡ ಇದೆ, ರಸ್ತೆ ಹೆದ್ದಾರಿ ಇದೆ, ಏರ್ಪೋರ್ಟ್ ಕೂಡ ಇದೆ, ಜಲ ಸಾರಿಗೆ ಕೂಡ ಇದೆ, ರೈಲು ಸಾರಿಗೆ ಕೂಡ ಇದೆ. ಇದೆಲ್ಲವನ್ನ ಹೊಂದಿರುವಂತ ಅಂತ ಹೇಳಿದ್ರೆ ರಸ್ತೆ, ವಾಯು, ಜಲ ಸಾರಿಗೆ, ರೈಲು ಸಾರಿಗೆಯನ್ನು ಹೊಂದಿರುವಂತ ರಾಜ್ಯದ ಏಕೈಕ ಜಿಲ್ಲೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೇನೆ ಗಮನಿಸ್ತಾ ಇದ್ರಿ, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳ ನಡುವೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಸಂಸದರದ್ದು ಇದೆ. ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕೆ ವಿರೋಧವನ್ನ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಆ ಕ್ಷೇತ್ರದ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ, ಸರ್ವ ಧರ್ಮೀಯರ ನಂಬಿಕೆಯನ್ನ ಗಳಿಸುವಲ್ಲಿ ವಿಫಲ ಆಗಿದ್ದಾರೆ. ಪ್ರತಿ ತಾಲೂಕುಗಳಲ್ಲೂ ಕೂಡ ಸಂಸದರು ಕಾರ್ಯವನ್ನ ನಿರ್ವಹಿಸಿಲ್ಲ. ಕೆಲಸ ಮಾಡಿದ್ದಾರೆ, ಆದ್ರೆ ಸ್ವಲ್ಪ ಮಾತ್ರ. ಕೋಮು ಪ್ರಚೋದನಕಾರಿ ಭಾಷಣವನ್ನ ಮಾಡೋದಕ್ಕೆ ಕುಖ್ಯಾತಿ ಎನ್ನುವಂತ ಬಿರುದನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೇನೆ ವಿರೋಧಿ ಬಣದ ಮತಗಳು ಬಿಜೆಪಿಗೆ ವಿರುದ್ಧ ಆಗುವಂತ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಯುಟಿ ಖಾದರ್ ಪರವಾದಂತ ಅಲೆ ಇದೆ. ಹಾಗೇನೆ ಗ್ಯಾರಂಟಿ ಯೋಜನೆಯ ಜಾರಿ ಪರಿಣಾಮ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳ ಕೈ ಹಿಡಿತಾರ ಮಂಗಳೂರಿನ ಜನತೆ, ಕಾದ್ ನೋಡ್ಬೇಕಾಗತ್ತೆ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅವ್ಯವಸ್ಥೆ ಜನಾಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಪಂಪ್ವೆಲ್ ಫ್ಲೈಓವರ್, ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಈ ಪಂಪ್ವೆಲ್ ಫ್ಲೈಓವರ್ ಅನ್ನು ನಿರ್ಮಿಸೋಕೆ ಸಂಸದರಾಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಎಷ್ಟು ವರ್ಷ ತಗೊಂಡ್ರು ಗೊತ್ತು ಎಲ್ರಿಗೂ ಕೂಡ. ಹಾಗೇನೆ ಕೆಲವೊಂದಿಷ್ಟು ಟೋಲ್ ವಿಚಾರದಲ್ಲೂ ಕೂಡ ಕೆಲಸವನ್ನ ಮಾಡಿಲ್ಲ. ವಿರೋಧಿ ಬಣದ ಮತಗಳು ಬಿಜೆಪಿ ವಿರುದ್ಧ ಆಗುವಂತ ಸಾಧ್ಯತೆ ಇದೆ. ಒಂದಷ್ಟು ವಿರೋಧಗಳು ಕೂಡ ನಳಿನ್ ಕುಮಾರ್ ಕಟೀಲ್ ಅವರಿಗೆ ವ್ಯಕ್ತವಾಗ್ತಾ ಇದೆ. ಸಾಧನೆ ಇದೇ ಇದೆ, ಖಂಡಿತವಾಗ್ಲೂ ಇದೇ ಇದೆ, ಆದ್ರೆ ವಿರೋಧವೂ ಕೂಡ ಇದೆ. ಮೋದಿ ಹೆಸರಲ್ಲಿ ಈ ಸಲಾನು ಮಂಗಳೂರಿನಲ್ಲಿ ಬಿಜೆಪಿ ಪಕ್ಷ ಲೋಕಸಭೆ ಚುನಾವಣೆಯನ್ನ ಗೆಲ್ಲುವ ಉತ್ಸಾಹದಲ್ಲಿ ಇದೆ. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವಂತಹ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಖುಷಿಯಲ್ಲಿರೋ ಮಂಗಳೂರಿನ ಜನತೆ ಕೊನೆ ಹಂತದಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರ ಎನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇವೆ. ಮಂಗಳೂರು ಲೋಕಸಭಾ ಕ್ಷೇತ್ರದ ಅಲ್ಲಿನ ರಾಜಕೀಯವನ್ನ ನೋಡಿರುವಂತ ಪತ್ರಕರ್ತರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದ್ರು ಕೂಡ 2.5 ಲಕ್ಷಕ್ಕಿಂತಲೂ ಹೆಚ್ಚು ಬಾರಿ ಕಳೆದ ಬಾರಿ ಗೆದ್ದದ್ದು. ಏನೇ ಗೊಂದಲ ಬಿಜೆಪಿಯಲ್ಲಿ ಏನೇ ಗೊಂದಲಗಳಿದ್ರೂ ಕೂಡ, ಏನೇ ಭಿನ್ನಮತಗಳಿದ್ರೂ ಕೂಡ, ಯಾರೇ ನಿಂತರೂ ಕನಿಷ್ಠ 1 ಲಕ್ಷಾಂತರದಲ್ಲಿ ಗೆಲ್ಲಬಹುದೆನ್ನುವಂಥ ಜನಸಾಮಾನ್ಯರು ಎಲ್ಲರೂ ಕೂಡ ಆಡಿಕೊಳ್ಳುವಂಥ ಸದ್ಯದ ಲೆಕ್ಕಾಚಾರ. ಅದು ನಿಜವೂ ಹೌದು. ಅಂದರೆ ಈ ಭಾಗದಲ್ಲಿ ಖಂಡಿತ ಬಿಜೆಪಿ ನರೇಂದ್ರ ಮೋದಿ ಪ್ರಧಾನಿಯವರನ್ನು ನೋಡಿ ಓಟ್ ಹಾಕ್ತಾರೆ ಎನ್ನುವಂಥ ಒಂದು ದೊಡ್ಡ ಅಭಿಮಾನಿ ವರ್ಗ ಇರುವುದರಿಂದ ಬಿಜೆಪಿಗಿಂತಲೂ ಮಿಗಿಲಾದ ವರ್ಚಸ್ಸನ್ನು ಈಗ ಈ ಭಾಗದಲ್ಲಿ ಮೋದಿಯವರಿಗೆ ಇರುವುದರಿಂದ
ಸಹಜವಾಗಿ ಆ ಮೋದಿಯನ್ನು ಗೆಲ್ಲಿಸಲಿಕ್ಕೋಸ್ಕರ ಇಲ್ಲಿ ಯಾರೇ ನಿಂತರೂ ಓಟ್ ಹಾಕ್ತೇನೆ ಅಂತ ವರ್ಗೂ ದೊಡ್ಡ ರೀತಿಯಲ್ಲಿ ಮಟ್ಟದಲ್ಲಿರೋದ್ರಿಂದ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಅದೇ ಅಥವಾ ನಳಿನ್ ಕುಮಾರ್ ಇಷ್ಟು ಬೇಗ ಚುನಾವಣಾ ಕಚೇರಿ ಈ ಹಿಂದಿನ ಇದರ ಚುನಾವಣೆ ಸಮಯದಲ್ಲಿ ತೆರೆದದ್ದನ್ನು ಕಾಣಲಿಲ್ಲ. ಆದರೆ 2 ತಿಂಗಳು ಮೊದಲೇ ಚುನಾವಣೆ ಕಚೇರಿಯನ್ನು ತೆರೆದು ಕೂತಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಅಂದರೆ ನಾನು ಪಕ್ಕ ಅನ್ನೋದನ್ನು ಸಾರುವ ಪ್ರಯತ್ನ ಆಗಿರಬಹುದು. ಆದರೆ ಬ್ರಜೇಶ್ ಚೌಟ ಮತ್ತೊಬ್ಬ RSS ಬಂಗೇರ ಅಂತ RSS ನಾಯಕ ಬರ್ತಾರೆ ಅನ್ನುವಂಥ ಮಾತುಕತೆ ನಡೀತಾ ಇದೆ. ಸೊ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಮತ್ತು ಬ್ರಜೇಶ್ ಚೌಟಾರನ್ನು ಎಷ್ಟು ಜನ ಒಪ್ಕೊಳ್ತಾರೆ ಅನ್ನೋದು ಕೂಡ ಇದೆ. ಸೊ ಇದರ ಮತ್ತೆ ಒಂದು ಇರ್ತದೆ, ಒಂದು ಹಂತದಲ್ಲಿ BJPಯಲ್ಲಿ ಯಾರನ್ನೂ ತೆಗೆದು ಚುನಾವಣೆಗೆ ನಿಲ್ಲಿಸುವ ಅಥವಾ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೆ. ಯಾಕಂದರೆ ಅದೇ ಅಥವಾ ನಳಿನ್ ಕುಮಾರ್ ಇಷ್ಟು ಬೇಗ ಚುನಾವಣಾ ಕಚೇರಿ ಈ ಹಿಂದಿನ ಇದರ ಚುನಾವಣೆ ಸಮಯದಲ್ಲಿ ತೆರೆದದ್ದನ್ನು ಕಾಣಲಿಲ್ಲ. ಆದರೆ 2 ತಿಂಗಳು ಮೊದಲೇ ಚುನಾವಣೆ ಕಚೇರಿಯನ್ನು ತೆರೆದು ಕೂತಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಅಂದರೆ ನಾನು ಪಕ್ಕ ಅನ್ನೋದನ್ನು ಸಾರುವ ಪ್ರಯತ್ನ ಆಗಿರಬಹುದು. ಆದರೆ ಬ್ರಜೇಶ್ ಚೌಟ ಮತ್ತೊಬ್ಬ RSS ಬಂಗೇರ ಅಂತ RSS ನಾಯಕ ಬರ್ತಾರೆ ಅನ್ನುವಂಥ ಮಾತುಕತೆ ನಡೀತಾ ಇದೆ. ಸೊ ಹಿಂದುತ್ವದ ಭದ್ರಕೋಟೆ ಕಡಲ ನಗರಿ ಮಂಗಳೂರು. ಇಲ್ಲಿ ಸಂಸದರ ಪ್ಲಸ್ ಪಾಯಿಂಟ್ ಅನ್ನು ನೋಡಿದ್ರಿ, ಸಂಸದರ ಮೈನಸ್ ಪಾಯಿಂಟ್ಗಳನ್ನು ಕೂಡ ನೋಡಿದ್ರಿ. ಹಾಗೇನೆ ಬಿಜೆಪಿ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನ ಗಮನಿಸ್ತಾ ಹೋಗುವುದಾದ್ರೆ ಒಂದಷ್ಟು ಪಕ್ಷದ ಪರವಾಗಿ ಅಲೆ ಇದೆ ಎನ್ನುವಂಥದ್ದು ಸ್ಪಷ್ಟ. ಅಲ್ಲಿನ ಪತ್ರಕರ್ತರು ಕೂಡ ಅದೇ ಮಾತುಗಳನ್ನ ಹೇಳ್ತಾ ಇದ್ರು. ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ, ಮೋದಿ ಪರವಾದಂಥ ಅಲೆ ಕ್ಷೇತ್ರದಲ್ಲಿ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಇದು ಕೂಡ ಅಲ್ಲಿನ ಮತದಾರರ ಸಂತಸಕ್ಕೆ ಕಾರಣ ಆಗಿದೆ. ಈ ಕಾರಣ ಇಟ್ಕೊಂಡು ಕೂಡ ಅಲ್ಲಿನ ವೋಟರ್ಸ್ ತಮ್ಮ ಹಕ್ಕನ್ನ ಚಲಾಯಿಸಬಹುದು. ಹಿಂದುತ್ವದ ಮತ ಅಲ್ಲಿ ನಿರ್ಣಾಯಕ. ಹಿಂದೂಗಳ ಮತವೇ ದಕ್ಷಿಣ ಕನ್ನಡ ಅಥವಾ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ. ತಳಮಟ್ಟದ ಕಾರ್ಯಕರ್ತರು ಶ್ರಮ ವಹಿಸ್ತಾರೆ, ಬೂತ್ ಮಟ್ಟದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅಲ್ಲಿ ಕಾರ್ಯಕರ್ತರ ಸಂಘಟನೆ ಇದೆ ಅಂತ ಹೇಳಿದ್ರೆ ಪಕ್ಷ ಸಂಘಟನೆಯನ್ನ ಕಾರ್ಯಕರ್ತರು ಚಾಚು ತಪ್ಪದೆ ಮಾಡ್ತಾರೆ. ಗಮನಿಸ್ತಾ ಇದ್ರಿ ಬಿಜೆಪಿ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನ. ಹಾಗೇನೆ ಬಿಜೆಪಿಗೆ ಮೈನಸ್ ಪಾಯಿಂಟ್ಗಳು ಇಲ್ವಾ ಕ್ಷೇತ್ರದಲ್ಲಿ? ಖಂಡಿತವಾಗೂ ಕೂಡ ಇದೆ. ಮೈನಸ್ ಪಾಯಿಂಟ್ಗಳು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಬಗ್ಗೆ ತೀವ್ರವಾದಂತಹ ಅಸಮಾಧಾನ ಕಾರ್ಯಕರ್ತರಲ್ಲೂ ಇದೆ, ಮತದಾರರಲ್ಲೂ ಇದೆ, ಜನರಲ್ಲೂ ಕೂಡ ಇದೆ. ನಳಿನ್ ಅಧಿಕಾರದ ಅವಧಿಯಲ್ಲಿ ಗಮನಾರ್ಹ ಯೋಜನೆಯನ್ನ ಕ್ಷೇತ್ರಕ್ಕೆ ತಂದಿಲ್ಲ ಎನ್ನುವಂತ ದೊಡ್ಡ ಮಟ್ಟದ ಆರೋಪ ಇದೆ. ತಳಮಟ್ಟದ ಕಾರ್ಯಕರ್ತರಲ್ಲಿ ನಳಿನ್ ವಿರುದ್ಧ ಅಸಮಾಧಾನ ಇದೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ತಳಮಟ್ಟದ ಕಾರ್ಯಕರ್ತರಲ್ಲಿ ತೀವ್ರವಾದಂಥ ಅಸಮಾಧಾನ ಇದೆ. ಅವರು ಕ್ಯಾಂಡಿಡೇಟ್ ಆಗೋದು ಬೇಡವೇ ಬೇಡ ಅಂತೇಳಿ ಕೆಲವೊಂದಿಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಬೇರೆ ಪಕ್ಷದವರಲ್ಲ, ಸ್ವತಃ ಬಿಜೆಪಿಯವರು. ಸಮರ್ಥ ಅಭ್ಯರ್ಥಿಗಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ, ಯಾವುದೇ ಸಾಧನೆಯನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿಲ್ಲ ಎನ್ನುವಂತ ಆರೋಪ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಟಿಕೆಟ್ಗಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದೆ. ಸಂಸದರ ಮೈನಸ್ ಪಾಯಿಂಟ್ಗಳ ಬಗ್ಗೆ ಅಲ್ಲಿನ ಹಿರಿಯ ಪತ್ರಕರ್ತರಾಗಿರುವಂತಹ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈ ಬಾರಿ ಕೇಂದ್ರದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ಗೆ ಕೊಡಬೇಕು ಅಂತ ಒಂದು ಬಿಜೆಪಿಯಲ್ಲಿ ಒಂದು ವರ್ಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ವರ್ಗ ಏನು ಅವರ ಬದಲಾಯಿಸಬೇಕು ಅಥವಾ ಬ್ರಿಜೇಶ್ ಚೌಟ ಅಥವಾ ಹೊಸ ಇವರಿಗೆ ಕೊಡಬೇಕು ಅಂತ ಬಿಜೆಪಿ ಆಲೋಚನೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಹೆಸರುಗಳು ಕೇಳಿ ಬರ್ತಾ ಇದೆ. ಜಾತಿ ಧರ್ಮ ಎಲ್ಲ ಕಡೆಯಲ್ಲೂ ಕೆಲಸ ಮಾಡ್ತದೆ, ಹಾಗೆ ದಕ್ಷಿಣ ಕನ್ನಡದಲ್ಲೂ ಕೂಡ ಕೆಲಸ ಮಾಡ್ತದೆ. ಹಾಗೆ ಇಲ್ಲಿ ದೊಡ್ಡ ಮತದಾರರ ಸಂಖ್ಯೆ ಇರೋದು ಮುಸ್ಲಿಮರಾದರೂ ಕೂಡ ನಾವು ಇದರಲ್ಲಿ ನೋಡಿದರೆ ಒಂದು ಬಿಲ್ಲವರು 2ನೇ ದೊಡ್ಡ ಪ್ರಮಾಣದ ಮತದಾರರಿಗೆ ಕಾಣ್ತಾರೆ. ಹಾಗೆ ಬಂಟರಿದ್ದಾರೆ. ಸೊ ಇಲ್ಲಿ ಬಂಟರು ಬಿಜೆಪಿಗೆ ಯಾರು ಕೊಟ್ಟರು ಅವರು ಅಭ್ಯರ್ಥಿ ಆಗ್ತಾರೆ ಮತ್ತು ಮತವಾಗ್ತದೆ. ಇನ್ನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಡೆ ಕಣ್ಣು ಹಾಯಿಸೋದಾದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಪ್ರಬಲವಾದ ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಹಾಗೇನೆ ಕೆಲವೊಂದಿಷ್ಟು ವಿಷಯಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ನಳಿನ್ ಕುಮಾರ್ ಬಗ್ಗೆ ವಿರೋಧದ ಅಲೆ ಮತವಾಗಿ ಮಾರ್ಪಾಡಾಗುವಂತ ನಿರೀಕ್ಷೆ ಕೂಡ ಇದೆ. ಪಂಚ ಗ್ಯಾರಂಟಿಗಳೇನಿವೆ ಈ ಗ್ಯಾರಂಟಿಗಳು ಕೂಡ ಕೈ ಹಿಡಿಯುವಂತ ನಿರೀಕ್ಷೆ. ಮುಸ್ಲಿಂ ಮತಗಳ ಕ್ರೋಢೀಕರಣ, 15 ವರ್ಷದಲ್ಲಿ ಅಭಿವೃದ್ಧಿ ಆಗದ ವಿಚಾರ ಚುನಾವಣಾ ಅಸ್ತ್ರ ಆಗತ್ತಾ ಎನ್ನುವಂಥ ವಿಚಾರ, ಸಾಫ್ಟ್ ಹಿಂದುತ್ವ ಧೋರಣೆ, ಹೊಸ ಮುಖದ ನಿರೀಕ್ಷೆ, ಕಾಂಗ್ರೆಸ್ಗೂ ಒಂದು ಅವಕಾಶ ನೀಡ್ತೇವೆ ಎನ್ನುವಂಥದ್ದಾಗಿ ಜನರ ಮನಸ್ಸಿನಲ್ಲಿ ಇದೆಯಾ ಪ್ರಶ್ನೆಗಳು ಇವೆ. ಕಾದ್ ನೋಡಬೇಕಾಗತ್ತೆ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಿ. ಹಾಗೇನೆ ಕಾಂಗ್ರೆಸ್ ಪಕ್ಷದ ಮೈನಸ್ಗಳನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ
ಏನೆಲ್ಲ ಮೈನಸ್ ಪಾಯಿಂಟ್ಗಳು ಇವೆ ಕಾಂಗ್ರೆಸ್ ಪಕ್ಷದ್ದು? ಮೋದಿ ಹೆಸರಲ್ಲಿ ಲೋಕಸಭೆ ಚುನಾವಣೆಯನ್ನ ಬಿಜೆಪಿಯವರು ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಗೊಂದಲ ಇದೆ. ಪ್ರಬಲ ಹಿಂದುತ್ವದ ಅಲೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ. ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಹಾಗೆಯೇ ಮೋದಿ ಅಲೆಯ ಎದುರು ಗೆಲ್ಲೋದು ಅಸಾಧ್ಯ ಎನ್ನುವಂಥ ಭಾವನೆ ಇದೆ. ಸಿದ್ದರಾಮಯ್ಯ ಡಿಕೆಶಿ ಬಣದ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಎಷ್ಟು ಬಲಿಷ್ಠವಾಗಿದೆ, ಯಾವುದೆಲ್ಲ ಮೈನಸ್ ಪಾಯಿಂಟ್ಗಳು, ಯಾವುದೆಲ್ಲ ಪ್ಲಸ್ ಪಾಯಿಂಟ್ಗಳು ಮಂಗಳೂರು ಲೋಕಸಭಾ ಕ್ಷೇತ್ರವನ್ನ ಕಂಡಂತೆ ಅಲ್ಲಿನ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸ್ಪರ್ಧೆ ಮಾಡಿದವರು ಅವರು ಮತ್ತೆ ರಾಜ್ಯ ವಿಧಾನಸಭೆಯಲ್ಲಿ 3 ದಿನದಿಂದ ಸ್ಪರ್ಧೆ ಮಾಡಿ ಅಲ್ಲೂ ಸೋತರು. ಅದಾದ ಬಳಿಕ ಈಗ ಅವರು ಸ್ಪರ್ಧೆಗೆ ಆಸಕ್ತರಾಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ನಾನು ಸ್ಪರ್ಧೆಗೆ ಲೋಕಸಭಾ ಚುನಾವಣೆಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತೇನೆ ಎನ್ನುವುದನ್ನು ವಿನಯ್ ಕುಮಾರ್ ಸೊರಕೆ ಅವರು ಹಿಂದೆ ಇಲ್ಲಿ ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು ಮತ್ತು ಉಡುಪಿಯಲ್ಲಿ ಏನು ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದರು, ಸಂಸದರಾದವರು, ಆಮೇಲೆ ಸೋತವರು ಕೂಡ ಈ ಬಾರಿ ನಾವು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೇನೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ಇಂಗಿತವನ್ನು. ಇದರ ಜೊತೆಯಲ್ಲಿ ಪದ್ಮರಾಜ್ ಅವರು ಕುದ್ರೋಳಿ ದೇವಸ್ಥಾನದ ಆಡಳಿತ ಮಂಡಳಿ ಇರುವವರು ಲೋಕಸಭಾ ಈ ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ ಪೂಜಾರಿ ಅವರ ತಾಕಲಾಟದಲ್ಲಿ ಕಾಂಗ್ರೆಸ್ಸಿನ ಬಹಳಷ್ಟು ದೊಡ್ಡ ಕಾರ್ಯಕರ್ತರ ಪಡೆ ಈಗಾಗಲೇ ಬಿಜೆಪಿಗೆ ಹೋಗಿ ಸೇರಿದೆ. ಸೊ ಆದ್ದರಿಂದ ಕಾಂಗ್ರೆಸ್ಸಿಗೆ ತನ್ನದಾದ ಕಾರ್ಯಕರ್ತರು ಇಲ್ಲ. ಅಂದ್ರೆ ನಾವು ಕಾರ್ಯಕರ್ತರು ದೊಡ್ಡ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ಅಂತ ಪರಿಸ್ಥಿತಿ ಈಗಿಲ್ಲ. ಕಾಂಗ್ರೆಸ್ನವರಿಗೆ ಯಾರು ಅಭ್ಯರ್ಥಿ ಆಗ್ತಾರೆ ಅವರ ಬೆಂಬಲಿಗರು ಅವರಿಗೆ. ಹಾಗಾದ್ರೆ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ? ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ ತೀವ್ರವಾದಂತಹ ಪೈಪೋಟಿ ಏರ್ಪಟ್ಟಿದೆ. ಕಡೆಗೆ ಹೈಕಮಾಂಡ್ ಶ್ರೀರಕ್ಷೆ ಇರುವಂತ ವ್ಯಕ್ತಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಬಹುದು. ಆದ್ರೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಕೊಂಚ ಡಿಫರೆಂಟ್ ಆಗಿದೆ. ಇಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಸತ್ಯಜಿತ್ ಸುರತ್ಕಲ್ ಇದ್ದಾರೆ, ಅರುಣ್ ಕುಮಾರ್ ಪುತ್ತಿಲ ಈ ಬಾರಿಯೂ ಕೂಡ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇವೆ. ಇವತ್ತಷ್ಟೇ ಅವರ ತಂಡದವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನ ಬಿಟ್ಟುಕೊಟ್ಟಿದ್ದಾರೆ. ಹಾಗೆಯೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ರಾಮಚಂದ್ರ ಬೈಕಂಪಾಡಿ ಎಲ್ಲರೂ ಕೂಡ ಹೋರಾಟದ ಹಿನ್ನೆಲೆ ಉಳ್ಳವರು, ಟಿಕೆಟ್ ಆಕಾಂಕ್ಷಿಗಳು, ಸಾಕಷ್ಟು ಹೋರಾಟವನ್ನು ನಡೆಸಿದ್ದಾರೆ. ಇವರಿಗೆ ಟಿಕೆಟ್ ಸಿಗುತ್ತಾ? ಮೊದಲನೇದಾಗಿ 15 ವರ್ಷಗಳ ಕಾಲ 3 ಟರ್ಮ್ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್, ಸತ್ಯಜಿತ್ ಸುರತ್ಕಲ್, ಅರುಣ್ ಕುಮಾರ್ ಪುತ್ತಿಲ, ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ರಾಮಚಂದ್ರ ಬೈಕಂಪಾಡಿ ಇವರಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು? ಅಥವಾ ಇವರನ್ನು ಹೊರತುಪಡಿಸಿ ಇನ್ನೂ ಬೇರೆ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕಬಹುದಾ ಎನ್ನುವಂಥ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ. ಆದ್ರೆ ಒಂದಂತೂ ಸ್ಪಷ್ಟ. ಹಾಗೇನೆ ಬಿಜೆಪಿ ಪಕ್ಷದ ಬಗ್ಗೆ ಗಮನಿಸಿದ್ರಿ, ಬಿಜೆಪಿಯಲ್ಲಿ ಎಷ್ಟೆಲ್ಲ ಜನ ಆಕಾಂಕ್ಷಿಗಳು ಇದ್ದಾರೆ ಅಂತೇಳಿ. ಹಾಗೆ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಹಾಗೇನೆ ರಮಾನಾಥ್ ರೈ, ಪದ್ಮರಾಜ್ ಕುದ್ರೋಳಿ, ಬಿಕೆ ಹರಿಪ್ರಸಾದ್, ಮಿಥುನ್ ರೈ, ಇಫ್ತಿಕಾರ್ ಅಲಿ, ಇನಾಯತ್ ಅಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು. ರಮಾನಾಥ್ ರೈ ಮಾಜಿ ಸಚಿವರು, ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತ್ರು. ಪದ್ಮರಾಜ್ ಕುದ್ರೋಳಿ ಕೂಡ ದೊಡ್ಡ ಮಟ್ಟದ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಾರೆ. ಕಾದ್ ನೋಡಬೇಕಾಗುತ್ತೆ ಹೈಕಮಾಂಡ್ ಇವರಿಗೆ ಮಣೆ ಹಾಕುತ್ತಾ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಬಿಕೆ ಹರಿಪ್ರಸಾದ್ ಪರಿಷತ್ನ ಸದಸ್ಯರು, ಇವರು ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರದ ಮೇಲೆ ಟಿಕೆಟ್ ಕಣ್ಣಿಟ್ಟಿದ್ದಾರೆ. ಕಾದ್ ನೋಡಬೇಕಾಗುತ್ತೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಗಮನಿಸ್ತಾ ಇದ್ರಿ ಎರಡೂ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಅಂತೇಳಿ. ಈ ಕ್ಷೇತ್ರದ ಆಕಾಂಕ್ಷಿಗಳ ಬಗ್ಗೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಸತತ 4ನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೊಮ್ಮೆ ಜಯಗಳಿಸುವಂತಹ ಕನಸನ್ನು ಕಾಣ್ತಾ ಇದ್ದಾರೆ. ಆದರೆ ಹಿಂದೂ ಮುಖಂಡರಾದ ಸತ್ಯಜಿತ್ ಸುರತ್ಕಲ್ ಹಾಗೂ ಅರುಣ್ ಕುಮಾರ್ ಪುತ್ತಿಲ ಅವರು, ಇದರ ಜೊತೆಗೆ ನಿವೃತ್ತ ಸೈನಿಕ ಬಿಜೆಪಿ ಮುಖಂಡ ಬ್ರಿಜೇಶ್ ಚೌಟ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಮೀನುಗಾರ ಮುಖಂಡ ರಾಮಚಂದ್ರ ಬೈಕಂಪಾಡಿ ಕೂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ನನಗೆ ಟಿಕೆಟ್ ಕೊಡಬೇಕೆಂದು ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹಿಂದೂ ಸಂಘಟನೆಯ ಮುಖಂಡರು ಕೂಡ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ತಮಗೆ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇತ್ತ ಕಾಂಗ್ರೆಸ್ ಪಕ್ಷವನ್ನು ನಾವು ನೋಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಮಾಜಿ ಸಚಿವರಾದ ಬಿ ರಮಣತ್ ರೈ, ವಿನಯ್ ಕುಮಾರ್ ಸೊರಕೆ ಅವರು ಟಿಕೆಟ್ ರೇಸ್ನಲ್ಲಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಕೂಡ
ಸತತ 4ನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೊಮ್ಮೆ ಜಯಗಳಿಸುವಂತಹ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಕೊನೆಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಎರಡೂ ಪಕ್ಷಗಳ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಹಾಗೆಯೇ ಆ ಕ್ಷೇತ್ರಗಳ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ, ಆಕಾಂಕ್ಷಿಗಳ ಬಗ್ಗೆ ಹಿರಿಯ ಪತ್ರಕರ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕುಮಾರ್ ಎಂ ಪಿ ಆಗಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅವ್ರು ಗೆಲ್ತಾರೆ. ಅಥವಾ ಇನ್ನು ಯಾರಿಗೋ ಬ್ರಿಜೇಶ್ ಚೌಟ ಇರ್ಬೋದು, ಅಥವಾ ಈವನ್ ಅರುಣ್ ಶ್ಯಾಮ್ ವಕೀಲರು, ನ್ಯಾಯವಾದಿಗಳು, ಅವರಿಗೂ ಒಂದು ಹೆಸರು ಆಗಾಗ ತೇಲಿ ಬರ್ತಾ ಇದೆ, ಅವರಿಗೂ ಕೂಡ ಸಿಕ್ಕರು ಆಗ್ಬೋದು. ಅಥವಾ ಈ ಎಲ್ಲ RSS ಇದನ್ನ ಜಂಜಾಟಗಳನ್ನು ಗಮನಿಸ್ತಾ ಇದೆ. ಒಂದು ಅಚ್ಚರಿಯ ಜನಪ್ರಿಯ ಅಭ್ಯರ್ಥಿಯನ್ನು ಪ್ರತಾಪ್ ಸಿಂಹ ಅವರನ್ನು ಆಯ್ಕೆ ಮಾಡಿದಂತೆ ಆ ಮಟ್ಟದಲ್ಲೂ ಕೂಡ ಒಂದು ಹೆಸರುಗಳು ಚರ್ಚೆಯಲ್ಲಿ ಬರ್ತಾ ಇರ್ತದೆ. ಅಂದರೆ ಹೊಸದಾಗಿ ಒಬ್ಬ ಒಳ್ಳೆಯ ಜನಪ್ರಿಯ ಮಾಧ್ಯಮದವರು ಅಥವಾ ಇನ್ಯಾವುದೋ ಕ್ಷೇತ್ರದಿಂದ ಆದವರನ್ನು ಇಲ್ಲಿ ಪ್ರಯೋಗಿಸುವಂತ ನಾವು ಧನಂಜಯ ಕುಮಾರನ್ನು ನೋಡಿದ್ದೇವೆ. ಅವ್ರಿಗೆ ಎಷ್ಟು ದೊಡ್ಡ ಪ್ರಭಾವಿ ನಾಯಕರಾಗಿದ್ದರು ಮತ್ತು ಸತತ ಗೆಲ್ಲುತ್ತಾ ಬಂದಿದ್ದರು. ಅದರ ಹೊರತಾಗಿಯೂ ಅವರನ್ನು ತಡೆಯುವ ಪ್ರಯತ್ನ ಅಥವಾ ನಡೀತು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದರು. ಅಂದರೆ ನಳಿನ್ ಕುಮಾರ್ ಸಾಮಾನ್ಯ ಕಾರ್ಯಕರ್ತ ಅನ್ನಂತಿದ್ದ ನಳಿನ್ ಕುಮಾರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದರು ಮತ್ತು ಗೆಲ್ಲಿಸಲಾಯಿತು. ಈಗ ಪ್ರಭಾವಿಯಾಗಿ ನಳಿನ್ ಕುಮಾರ್ ಇದ್ದಾರೆ. ಸೊ ಅಂಥ ಸಮಯದಲ್ಲಿ ಇವರನ್ನು ಬದಿಗೆ ಸರಿಸಿ ಮತ್ತೊಬ್ಬರನ್ನು ತಂದು ಬಿಜೆಪಿ ಗೆಲ್ಲುವ ಸಾಮರ್ಥ್ಯ ಬಿಜೆಪಿಯಲ್ಲಿ ಇದೆ ಅಂತ ಅಂದ್ಕೊಂಡಿರೋದು ಹೌದು, ಇದೆ ಅಂತ ಪರಿಸ್ಥಿತಿ ಇದೆ. ನಾವು ಧನಂಜಯ ಕುಮಾರನ್ನು ನೋಡಿದ್ದೇವೆ. ಅವ್ರಿಗೆ ಎಷ್ಟು ದೊಡ್ಡ ಪ್ರಭಾವಿ ನಾಯಕರಾಗಿದ್ದರು ಮತ್ತು ಸತತ ಗೆಲ್ಲುತ್ತಾ ಬಂದಿದ್ದರು. ಅದರ ಹೊರತಾಗಿಯೂ ಅವರನ್ನು ತಡೆಯುವ ಪ್ರಯತ್ನ ಅಥವಾ ನಡೀತು ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದರು. ಅಂದರೆ ನಳಿನ್ ಕುಮಾರ್ ಸಾಮಾನ್ಯ ಕಾರ್ಯಕರ್ತ ಅನ್ನಂತಿದ್ದ ನಳಿನ್ ಕುಮಾರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದರು ಮತ್ತು ಗೆಲ್ಲಿಸಲಾಯಿತು. ಈಗ ಈ ಬಾರಿಯೂ ಕೂಡ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಜನರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮಣೆ ಹಾಕ್ತಾರಾ? ನಳಿನ್ ಕುಮಾರ್ ಕಟೀಲ್ಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗುತ್ತಾ ಅಥವಾ ಹೊಸ ಅಭ್ಯರ್ಥಿಯನ್ನ ಬಿಜೆಪಿಯಿಂದ ಪರಿಚಯ ಮಾಡಬಹುದಾ? ಕಾಂಗ್ರೆಸ್ನಿಂದ ಪ್ರಬಲ ಸ್ಪರ್ಧಿಯನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆಯಾ? ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನ ರಾಜಕೀಯ ಪಕ್ಷದವರು ಹಾಕೊಂಡಿದ್ದಾರೆ ಎನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಆದ್ರೆ ಕೊನೆಯದಾಗಿ ಇಲ್ಲಿ ಮತದಾರ ಪ್ರಭು ಏನು ನಿರ್ಧಾರವನ್ನ ತೆಗೆದುಕೊಳ್ತಾನೆ ಎನ್ನುವಂಥದ್ರ ಮೇಲೆ ಸಂಸದರು ಅಥವಾ ಕ್ಷೇತ್ರದ ನಿರ್ಧಾರ ಆಗತ್ತೆ, ಸಂಸದರ ನಿರ್ಧಾರ ಆಗತ್ತೆ, ಯಾರಂತ ಫೈನಲ್ ಆಗತ್ತೆ. ಇದಾಗಿತ್ತು ಇವತ್ತಿನ ಲೋಕ ಲೆಕ್ಕಾಚಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.